ಕನ್ಯಾಕುಮಾರಿಯಲ್ಲಿ 3ನೇ ದಿನವೂ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಧ್ಯಾನವನ್ನ ಮುಂದುವರಿಸಿದ್ದಾರೆ. ವಿವೇಕಾನಂದ ಸ್ಮಾರಕ ಭವನದಲ್ಲಿ ಪ್ರಧಾನಿ ಮೋದಿಯ ಧ್ಯಾನ ಮುಂದುವರೆದಿದೆ. ಮುಂಜಾನೆ ಸೂರ್ಯ ನಮಸ್ಕಾರವನ್ನ ಮಾಡಿ ವಾಕಿಂಗ್ ಅನ್ನ ಮಾಡಿದ್ರು. ತದನಂತರ ಧ್ಯಾನವನ್ನ ಕೂಡ ಮಾಡಿದ್ದಾರೆ. ಹಾಗೆ ಇಂದು ಸಂಜೆ ಧ್ಯಾನವನ್ನ ಮುಗಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ನಂತರ ಖಾಸಗಿ ದೋಣಿ ಮೂಲಕ ತಿರುವಳ್ಳುವರ್ ಪ್ರತಿಮೆಗೆ ಭೇಟಿ ನೀಡಿ ಪುಷ್ಪ ನಮನ ಸಲ್ಲಿಸಲಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದೆ. ನಂತರ ಕಾರ್ನಲ್ಲಿ ಗಾಂಧಿ ಮಂಟಪಕ್ಕೆ ಬಂದು ಗಾಂಧಿ ಮಂಟಪದಲ್ಲಿ ಗೌರವವನ್ನ ಸಲ್ಲಿಸಿ ಸರ್ಕಾರಿ ಅತಿಥಿ ಗೃಹ ಸಂಕೀರ್ಣದಲ್ಲಿ ಸಿದ್ಧವಾಗಿರುವ ಹೆಲಿಕಾಪ್ಟರ್ನಲ್ಲಿ ವಾರಣಾಸಿ ಅಥವಾ ದೆಹಲಿಗೆ ತೆರಳಲಿದ್ದಾರೆ ಅನ್ನೋದರ ಕುರಿತಾಗಿ ಅಪ್ಡೇಟ್ ಕೂಡ ಸಿಕ್ಕಿರುವಂಥದ್ದು. ಇವತ್ತು 3ನೇ ದಿನ ಪ್ರಧಾನಿ ನರೇಂದ್ರ ಮೋದಿ ಕಳೆದ 2 ದಿನಗಳಿಂದ ಧ್ಯಾನದಲ್ಲಿ ಮುಳುಗಿದ್ದಾರೆ. ಇನ್ನು 3ನೇ ದಿನವೂ ಕೂಡ ತಮ್ಮ ಧ್ಯಾನ ಮುಂದುವರೆದಿದೆ. ಮುಂಜಾನೆ ಸೂರ್ಯ ನಮಸ್ಕಾರ ಮಾಡಿ ವಾಕಿಂಗ್ ಕೂಡ ಮಾಡಿದ್ರು. ತದನಂತರ ಇವತ್ತು ಸಂಜೆ ಧ್ಯಾನ ಮುಗಿಯುತ್ತೆ. ಇನ್ನು ಮುಗಿಸಿಕೊಂಡು ತಿರುವಳ್ಳರ ಪ್ರತಿಮೆಗೆ ಭೇಟಿ ನೀಡಿ ಪುಷ್ಪ ನಮನ ಸಲ್ಲಿಸಿ ಇನ್ನು ಗಾಂಧಿ ಮಂಟಪಕ್ಕೂ ಕೂಡ ಭೇಟಿ ನೀಡಿ ಅಲ್ಲಿಂದ ವಾರಣಾಸಿ ಅಥವಾ ದೆಹಲಿಗೆ ತೆರಳಲಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.